ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಗ್ನೇಯ ಪದವೀಧರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕೆಎಂ ಸುರೇಶ್ ಗೌಡ ಅವರನ್ನು ದೊಡ್ಡ ಅಂತರದಿಂದ ಗೆಲ್ಲಿಸಲು ಒಗ್ಗಟ್ಟಿನಿಂದ ಶ್ರಮಿಸಿ. ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ. ಸುದ್ದಿ ವಿವರಣೆ ನಿರೂಪಣಾ ಶೈಲಿಯಲ್ಲಿ. ಕೋಲಾರದ ಬೈಪಾಸ್ ರಸ್ತೆಯ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭಾಗವಹಿಸಿ ಮಾತನಾಡಿದರು. ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿಯೊಂದು ಮತವೂ ಮಹತ್ವದ್ದಾಗಿದ್ದು, ಅತಿಯಾದ ಆತ್ಮವಿಶ್ವಾಸಕ್ಕೆ ಅವಕಾಶ ನೀಡದೆ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ತಿಳಿಸಿದರು. ಸುರೇಶ್ ಗೌಡ ಅವರು ಹಲವು ವರ್ಷಗಳಿಂದ ಪಕ್ಷ ಸಂಘಟನೆಗಾಗಿ ಪ್ರಾಮಾಣಿಕವಾಗಿ ದುಡಿದಿರುವ ಸಾಮಾನ್ಯ ಕಾರ್ಯಕರ್ತರಾಗಿದ್ದು, ಇಂತಹ ಸಜ್ಜನ ವ್ಯಕ್ತಿಯನ್ನು ವಿಧಾನ ಪರಿಷತ್ತಿಗೆ ಕಳುಹಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ವಿಜಯೇಂದ್ರ ಅವರ ಮಾತುಗಳು ಖಡಕ್ ಧ್ವನಿಯಲ್ಲಿ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ವಿಜಯೇಂದ್ರ, ಕಾಂಗ್ರೆಸ್ ಸರ್ಕಾರ ರೈತರು ಹಾಗೂ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಟೊಮೆಟೊ ಸೇರಿದಂತೆ ವಿವಿಧ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಹೈನುಗಾರಿಕೆ ಪ್ರೋತ್ಸಾಹಧನ, ವೃದ್ಧಾಪ್ಯ ವೇತನ ಹಾಗೂ ವಿಧವಾ ವೇತನ ತಡೆಹಿಡಿಯಲಾಗಿದೆ ಎಂದು ಟೀಕಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹಾಯ್ದ ತೀರಿದ ಅವರು, ಅಧಿಕಾರ ಶಾಶ್ವತವಲ್ಲ, ರೈತರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಎಚ್ಚರಿಸಿದರು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೂ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಸಜ್ಜಾಗಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಅಭ್ಯರ್ಥಿ ಕೆಎಂ ಸುರೇಶ್ ಗೌಡ, ನಾನು ದಾವಣಗೆರೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಕಳೆದ 25ರಿಂದ 26 ವರ್ಷಗಳಿಂದ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೇನೆ. 5 ಜಿಲ್ಲೆಗಳನ್ನು ಒಳಗೊಂಡಿರುವ ಈ ಬೃಹತ್ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಪದವೀಧರರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ. ಇದು ಪ್ರತಿಯೊಬ್ಬ ಕಾರ್ಯಕರ್ತನ ಚುನಾವಣೆ, ಎಲ್ಲರೂ ತಾವೇ ಅಭ್ಯರ್ಥಿ ಎಂಬ ಭಾವನೆಯಿಂದ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದರು. ಕೋಲಾರದಿಂದ ನಮ್ಮ ಪ್ರತಿನಿಧಿಯ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಜಿಲ್ಲೆಯ ಭಾಜಪದ ಅಧ್ಯಕ್ಷರಾಗಿರುವಂತಹ ವಂಶಕ್ಕೆ ಜನಪದರವರೇ, ರಾಜ್ಯ ಭಾಜಪದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಂದೀಶ್ ರೆಡ್ಡಿಯವರೇ, ರಾಜ್ಯದ ಬಿಜೆಪಿಯ ಕಾರ್ಯದರ್ಶಿಯಾಗಿರುವಂತಹ ತಮೇಶ್ ಗೌಡ್ರೆ, ವಿಭಾಗದ ಪ್ರಭಾರಿಗಳಾಗಿರುವಂತಹ ದಾಟಂಗೇಗೌಡ್ರೆ, ಸಹ ಪ್ರಭಾರಿಗಳಾಗಿರುವಂತಹ ವಾಸುದೇವ್ ಅವರೇ, ಮಾಜಿ ಸಂಸದರು ಆತ್ಮನಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮನಾಗಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗ್ನೇಯ ಪದವೀಧರ ಕ್ಷೇತ್ರದ ಭಾಜಪದ ಎನ್ಡಿಎ ಅಭ್ಯರ್ಥಿಗಳಾಗಿರುವಂತಹ ಸುರೇಶ್ ಅವರೇ, ಮಾಜಿ ಶಾಸಕರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೆಂಕಟ ಮನೆಯಪ್ಪ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡರಿದ್ದಾರೆ, ನಮ್ಮ ಮಾಜಿ ಸಚಿವರು ಆಪ್ತರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಅವರು ಕೂಡ ಇಲ್ಲೇ ಇದ್ದಾರೆ, ಮೂರ್ತಿ ಚಿಕ್ಕವರು ಕೇಂದ್ರದವರು ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿ ಅವರು ಕೂಡ ಇಲ್ಲೇ ಇದ್ದಾರೆ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಶಿವಮೊಗ್ಗ ಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಯುವ ಮಿತ್ರರಾಗಿರ್ತಕ್ಕಂಥ ಮಹೇಶ್ ಅವರು ಕೂಡ ಇದ್ದಾರೆ, ಮಾಜಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಚುನಾವಣೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ MLC ಕೇಶವ್ ಪ್ರಸಾದ್ ಅವರಿದ್ದಾರೆ,
ಹಿರಿಯರಾಗಿರ್ತಕ್ಕಂಥ ಗೌರವ ಇರ್ತಾರೆ, ವೇಣುಗೋಪಾಲ್ ಇರ್ತಾರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಮಂಡಲಗಳ ಅಧ್ಯಕ್ಷರುಗಳಿದ್ದಾರೆ, ವಿವಿಧ ಮೋರ್ಚಾಗಳ ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಎಲ್ಲ ಮೋರ್ಚಾದ ಅಧ್ಯಕ್ಷರು ಕೂಡ ಇದ್ದಾರೆ. 2 ರಿಂದ 3 ನಿಮಿಷ ಸಮಸ್ಯೆ ಹೆಚ್ಚು ಸಮಯ ರಾಜ್ಯಾಧ್ಯಕ್ಷ ಮಾತಾಡಲಿ ಅಂತ ನನ್ನ ಬಯಕೆ ಇದೆ. ನಾನು ದಾವಣಗೆರೆಯ ಒಬ್ಬ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತ. 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನ ಕೆಲಸ ಮಾಡಲು ಪ್ರಾರಂಭ ಮಾಡಿ 25-26 ವರ್ಷಗಳಿಂದ ಸಂಘಟನೆಯ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಿದ್ದೇನೆ. ಅದೇ ರೀತಿ ನಮ್ಮ ಸರ್ಕಾರ ಇದ್ದಾಗ ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಆ ದಿನಗಳಲ್ಲಿ ಮಾಡಿದೆ. ಹಾಗಾಗಿ ಒಂದು ಸಂಘಟನೆ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ 15 ಕ್ಷೇತ್ರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. 5 ಜಿಲ್ಲೆಗಳ ಒಂದು ದೊಡ್ಡ ಕ್ಷೇತ್ರ ಇದೆ. ಕೋಲಾರದಿಂದ ಹಿಡಿದು ದಾವಣಗೆರೆ ಹುಬ್ಬಳ್ಳಿ ತನಕ ಸುಮಾರು 600 ಕಿಲೋಮೀಟರ್ ವಿಸ್ತಾರವಾದ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಕೆಲಸ ಮಾಡುವಂಥದ್ದು ನಾರಾಯಣ ಸ್ವಾಮಿ ಸರ್ ಅವರಿಗೆ, ಡಾಕ್ಟರ್ ಶಿವಲಿಂಗ ಸ್ವಾಮಿ ಸರ್ ಅವರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಇದು ಯಾವುದೇ ವ್ಯಕ್ತಿಯ ಚುನಾವಣೆ ಅಲ್ಲ, ಕಾರ್ಯಕರ್ತರ ಚುನಾವಣೆ, ಸಂಘಟನೆಯ ಚುನಾವಣೆ. ಹಾಗಾಗಿ ನೀವೆಲ್ಲರೂ ಸಹ ಪದವೀಧರರಿಗೆ ಪರಿಣಾಮಕಾರಿಯಾಗಿ ಧ್ವನಿಯಾಗಲಿಕ್ಕೆ ವಿಧಾನ ಪರಿಷತ್ನಲ್ಲಿ ನೀವೇ ಅಭ್ಯರ್ಥಿಯನ್ನು ಭಾವನೆ ಇಡೀ ಚುನಾವಣೆ ಮಾಡಿಕೊಳ್ಬೇಕಾದ ವಿನಂತಿಯನ್ನು ಮಾಡ್ತಾ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರ್ತೇನೆ. ನಿರಂತರವಾಗಿ ಪ್ರವಾಸಗಳು ಮಾಡುವ ಮುಖಾಂತರ ಪದವೀಧರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶನ ಸದ್ಬಳಕೆ ಮಾಡ್ಕೊಳ್ತೇನೆ ಅಂತ ಒಂದು ಮಾತನ್ನು ಹೇಳ್ತಾ ನಾರಾಯಣ ಸ್ವಾಮಿ ಸರ್ ಅವರು ಹೇಳಿದರು. ಇಲ್ಲೊಂದು ನೆಟ್ವರ್ಕ್ ಬಹಳ ಒಳ್ಳೆಯದು. ಬರೇ ನಾವು ವಾರ್ಡ್ ಮಟ್ಟದಲ್ಲಿರ್ತಕ್ಕಂಥ ಪದವೀಧರನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಮುಖಾಂತರ ನಮಗೆ ಸಾಧ್ಯ ಆಗೋದ್ರಿಂದ ಈ 2 ಜಿಲ್ಲೆಗಳ ಚುನಾವಣೆ ನೇತೃತ್ವವನ್ನು ನಮ್ಮ ನಾರಾಯಣ ಸ್ವಾಮಿ ಅವರು ಉಳಿಸ್ಕೊಂಡು ನಾವೊಂದು ಮಾನದಂಡ ಮಾಡುವ ವಿನಂತಿಯನ್ನು ಮಾಡ್ತಾ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಧನ್ಯವಾದಗಳನ್ನು ಮಾಡ್ತಾ ಮತ್ತೊಬ್ಬ ಗೌರವವನ್ನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟ ನಾವೆಲ್ಲರೂ ಸದುಪಯೋಗಪಡಿಸುವ ಮುಖಾಂತರ ಸಂಘಟನೆಯನ್ನು ಬಲಪಡಿಸೋಣ. ಅದರ ಮುಖಾಂತರ 2028ರ ರಾಜ್ಯ ವಿಧಾನಸಭೆ ಚುನಾವಣೆಯ ಮುನ್ಸೂಚನೆ ಚುನಾವಣೆ ಇದೆ. ಯಾಕಂದ್ರೆ 4 ವಿಧಾನಸಭೆ ಚುನಾವಣೆಗಳು 130 ಕ್ಷೇತ್ರಗಳು ನಡೀತಾ ಇದೆ. ಆಗ್ನೇಯ ಕ್ಷೇತ್ರ ಇರ್ಬೋದು, ಬೆಂಗಳೂರು ಇರ್ಬೋದು, ನಮಸ್ತೆ ಶಾಸನ ಇರ್ಬೋದು, ಸಂಸತ್ ಶಾಸನ 130 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯ ಮತದಾನ ಆಗೋದ್ರಿಂದ ಇದೊಂಥರ 28ರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಸರ್ಕಾರ ಬರಲಿಕ್ಕೆ ಒಂದು ಒಳ್ಳೆ ನಾವು ಮಾಡುವ ದೊಡ್ಡದು ಹೆಚ್ಚಾದ್ರೆ ಈ 4 ಚುನಾವಣೆ ಗೆಲ್ಲುವ ನಿಮ್ಮೆಲ್ಲರೂ ಸಹಕಾರಿಯಾಗಿ ಅಂತ ಮತ್ತೊಂದು ವಿನಂತಿ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ತಂಡಕ್ಕೂ ನಮ್ಮ ಹಿರಿಯ ನಾಯಕರುಗಳಿಗೂ ಒಂದು ಹೃತ್ಪೂರ್ವಕ ಧನ್ಯವಾದ ಅರ್ಪಣೆ ಮಾಡ್ತೇನೆ. ನಮಸ್ಕಾರ, ಜೈ ಹಿಂದ್.